ಕಷ್ಟ ಅನಿಸುತ್ತೆ ಅಂದರೆ ಪ್ರೀತಿಲಿ ಬೀಳೋದಿಲ್ಲ ಅಂತ. ಬಟ್ ನೆಕ್ಸ್ಟ್ ಶಾರ್ಟು ಬಿದ್ದಾಯ್ತಲ್ಲ. ಓಹ್ ಹಾಯ್ ಗಾಯ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಗೆ ಹೇಳಿದ್ದೆ ಜುಲೈ 10ನೇ ತಾರೀಕೊಳಗಡೆ ತಬಾಯಿ ವಿಡಿಯೋ ಸಾಂಗ್ ಬಂದೇ ಬರುತ್ತೆ ಗ್ಯಾರಂಟಿ ಅಂತ. ಸೊ ಫೈನಲಿ ಇವತ್ತು ತಬಾಯಿ ವಿಡಿಯೋ ಸಾಂಗ್ನ ಬಿಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ನಾನು ಕೂಡ ರಿಯಾಕ್ಷನ್ನ ಕೊಡ್ತೀನಿ, ನನಗೇನು ಅನ್ನಿಸು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಬನ್ನಿ ಇವಾಗ ಪ್ಲೇ ಮಾಡಿ ನೋಡೋಣ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಎಸ್, ಬನ್ನಿ ಗಾಯ್ಸ್. ಓಕೆ, ಓ ಕ್ರೇಜಿ, ಓ ಮಿತಿ ಮೀರಿ ನೋಡವ ಎಲ್ಲ ಗಡಿ ದಾಟಿ ನೋಡೋಣವ. ಶೃಂಗಾರ ರಂಗಾರ ಸಿಡಿದೇಳಲು. ಓ ತಬಾಯಿ 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 ತಬಾಯಿ. ಓ ಕಿಯಾರಾ ಅದ್ವಾನಿ ಅವರಂತೂ ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್ಲು. ಇನ್ಮೇಲೆ ಸಿಕ್ಕಾಬಟ್ಟೆ ಜನ ಇವ್ರನ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಇವ್ರನ್ನ ಇಷ್ಟಪಟ್ಟಿದ್ದು ಯಾವಾಗ ಅಂತಂದರೆ ಕಬೀರ್ ಸಿಂಗ್ ಸಿನಿಮಾ ಬಂದಾಗ. ಅಲ್ಟಿಮೇಟ್ ಆ್ಯಕ್ಟಿಂಗ್ ಗೈಸ್ ಆ ಫಿಲಮಲ್ಲಿ, ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಅನ್ಕೊಳ್ಳಿ. ಆ್ಯಂಡ್ ಈ ಸಾಂಗು ಕೂಡ ಕಬೀರ್ ಸಿಂಗಲ್ಲಿರೋವಂಥ ಒಂದು ಒಂದು ಸಾಂಗ್ ಇದೆ, ಸೇಮ್ ಅದೇ ವೈಬನ್ನ ಕೊಡ್ತಾ ಇದೆ ನನಗೆ. ಸಾಗರ ಕ್ರೇಜಿ ಕ್ರೇಜಿ ಗೈಸ್. ಇದು ಏನು ಶಾರ್ಟ್ ತೆಗ್ದಿದಾರಲ್ಲ, ಇದು ಸಗದಾಗಿ ತೆಗ್ದಿದ್ದಾರೆ. ಪ್ಲಸ್ ಇದು ಒಂಥರ ಈ ವಿಡಿಯೋ ಕ್ವಾಲಿಟಿ ಇದೆ ನೋಡಿ, ನೆಕ್ಸ್ಟ್ ಲೆವೆಲ್ ಆಗಿದೆ. ಏನೋ ಒಂಥರ ಈ 3D ನೋಡ್ದಂಗೆ ಆಯ್ತದೆ. ಅಂದರೆ ಅಷ್ಟು ಕ್ಲಾರಿಟಿ, ಅಷ್ಟು ಸ್ಯಾಚುರೇಷನ್ ಎಲ್ಲ ನೀಟಾಗಿ ವಿಸಿಬಲ್ ಆಗ್ತಾಯಿದೆ, ಕಣ್ಣಿಗೆ ನೀಟಾಗಿ ಕಾಣಿಸ್ತದೆ. ಸೊ ಅದು ಮಸ್ತಾಗಿದೆ. ಮೇಯ್ನ್ಲಿ ಅದೇ ನಮಗೆ ನೋಡಬೇಕಾದ್ರೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿದ್ರೆ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಓ ಸೀರಿಯಸ್ಲಿ ಗೈಸ್, ನೋಡಿ ಆ ಕಣ್ಣು, ಆ ಹೇರ್ ಸ್ಟೈಲ್. ಕೆಲವರೆಲ್ಲ ಏನಂತಂದರೆ ಅದೇನೋ ರಾಕಿ ಬಾಯ್ ಅದೊಂದೇ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರು ಇಟ್ಟು ಮಾಡ್ತು, ಆ ಕ್ಯಾರೆಕ್ಟ್ರಿಂದ ಎಲ್ಲ ಆಗಿದ್ದು, ಅದಾದಮೇಲೆ ಇನ್ಯಾವುದೂ ಆಗಲ್ಲ ಆ ಥರ ಅಂತ ಸಿಕ್ಕಾಬಟ್ಟೆ ಜನ ಏನಾದರೂ ಒಂದು ಹುಡುಕ್ತಾ ಇರ್ತಾರೆ ತಪ್ಪನ್ನು. ನೋಡಿ, ಈ ಸುಮ್ಮನೆ ಅಬ್ಸರ್ವ್ ಮಾಡಿ ನೋಡಿ, ಇದು ಒಂಥರ ನಿಮ್ಗೆ ಆ್ಯಕ್ಟಿಂಗ್ ಅನ್ನಿಸ್ತಲ್ಲ, ಏನೋ ರಿಯಲಾಗಿ ಇಳಿದು ಇರೋದೇ ಹಂಗೆ ಅನ್ನೋ ಥರ ಫೀಲು ಕ್ಯಾರೆಕ್ಟ್ರು, ಅದೇ ಥರ ಫೀಲ್ ನಮ್ಗೆ ಬರ್ತಾ ಇರೋದಕ್ಕೆ ಮುಖ್ಯ ಕಾರಣ ನಮ್ಮ ಬಾಸು. ನೋಡಿ ಇಲ್ಲಿ ಕಣ್ಣಲ್ಲೇ ಆ ಇಂಟೆನ್ಸಿಟಿ, ಆ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ರು ಕೂಡ ಅದರಲ್ಲೂ ಒಂದು ಸ್ವ್ಯಾಗು. ಅವನ ಅಜ್ಜಿ ಮಾತಾಡೋಂಗಿಲ್ಲ ಬಿಡಿ. ತಬಾಯಿ ತಬಾಯಿ ತಬಾಯಿ. ಓ ಸಿಕ್ಸ್ ಪ್ಯಾಕ್. ಓ ನಯನತಾರ ಅವರು. ತಬಾಯಿ. ಓ ಯಾವುದು ಹಾಲಿವುಡ್ಡು ಬಾಲಿವುಡ್ಡು ಏನು ಗೈಸ್, ಆಲ್ ಇನ್ ಒನ್ನು, ಆಲ್ರೌಂಡರು.
ಸ್ವಲ್ಪ ನೋಡಿ, ಈ ಸಿನಿಮಾ ಲೇಟಾಗಿ ಬಂದಾಗ, ಪೋಸ್ಟ್ಪೋನ್ ಆಯ್ತಿದ್ದಾಗ ಎಲ್ಲ ತುಂಬ ಜನ ಅನ್ಕೋತಾಯಿದ್ರು ಏನೋ ಚೆನ್ನಾಗಿ ಮಾಡಿಲ್ವೇನೋ, ಚೆನ್ನಾಗಿ ತೆಗ್ದಿಲ್ವೇನೋ, ಅದೇನೋ ರೀಶೂಟ್ ಮಾಡ್ದವ್ರು ಅದು ಇದು ಅಂತ. ಏನೇ ಈಗ ನೋಡಿ, ಈಗ ಔಟ್ಪುಟ್ ನೀವು ನೋಡ್ತಾ ಇದ್ರೆ ಏನಾದರೂ ಅನಿಸುತ್ತಾ ಅವರು ರೀಶೂಟ್ ಮಾಡೋದಕ್ಕೆ ಟೈಮ್ ತಗೊಂಡ್ರು ಅಥವಾ ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ರು ಅಂತ? ಎಂಥದ್ದು ಇಲ್ಲ. ಎಲ್ಲ ಅವ್ರಿಗೆ ಒಂದು ಪ್ಲ್ಯಾನ್ ಐತೆ. ಇಷ್ಟು ಜನಕ್ಕೆ ರೀಚ್ ಮಾಡಬೇಕು, ಹಿಂಗೆ ರೀಚ್ ಮಾಡಬೇಕು, ಇಂಥ ಟೈಮಲ್ಲಿ ರೀಚ್ ಮಾಡಬೇಕು ಅಂತ ಅವ್ರದ್ದಿರುತ್ತೆ. ಎಲ್ಲ ರೆಡಿ ಆಗಿದೆ ಗೈಸ್. ಒಂದು ಟೈಮಲ್ಲಿ ಈ ಸಾಂಗ್ ಬಂದಾಗಲೇ ಆ್ಯಕ್ಚುಲಿ ವೀಡಿಯೋ ಸಾಂಗ್ ಬರಬೇಕಿತ್ತು. ಯಾಕೆ ಡಿಲೇ ಆಯಿತು ಅಂತಂದರೆ ಮೂವಿ ಪೋಸ್ಟ್ಪೋನ್ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಇತ್ತೇನೋ, ಅದಕ್ಕೆ ವೀಡಿಯೋ ಬಿಡಲಿಲ್ಲ ಅವರು. ವೀಡಿಯೋ ಬಿಟ್ಟಿದ್ರೆ ನೋಡಿ ಎಲ್ಲ ಈಗ ಒಂಥರ ನಮಗೆ ನೆಕ್ಸ್ಟ್ ಮೂವಿ ನೋಡೋದಕ್ಕೆ ನಮ್ಗೆ ಒಂಥರ ಇಂಪ್ರೆಸ್ ಆಗ್ತದೆ, ಅಂದರೆ ಎಕ್ಸೈಟ್ ಆಗ್ತಾಯಿದ್ದೀವಿ. ಇನ್ನೊಂದು ತಿಂಗಳೈತೆ ಅಷ್ಟೇ. ಬಟ್ ಅವಾಗ ಬಿಟ್ಬಿಟ್ಟಿದ್ರೆ ಇನ್ನೂ ತುಂಬ ಗ್ಯಾಪ್ ಆಗಿಬಿಡೋದು. ಸೊ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸೀರಿಯಸ್ಲಿ ಈ ಥರ ಒಂಥರ ಸಕ್ಕತ್ತಾಗಿದೆ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ. ತಬಾಯಿ 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 ರಾ 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 ರಾ. ನಾನು ಇದು ವಿಡಿಯೋ ಬಿಡಿ, ನಾನು ಆಡಿಯೋನೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಇದನ್ನ. ಯಾಕೆಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಬರ್ತಾರೋ ಮ್ಯೂಸಿಕ್ ಆಗ್ಬೋದು, ಪ್ಲಸ್ ಇದೇನೋ ಸ್ಟಾಪ್ ಆಗೋಯ್ತಾ, ಸ್ವಲ್ಪ ಸ್ಟಾಪ್ ಆಗಿಬಿಟ್ಟಿತ್ತು ನೋಡಿ. ಬ್ಯಾಕ್ಗ್ರೌಂಡಲ್ಲಿ ಬರ್ತಾರೋ ಮ್ಯೂಸಿಕ್ಕು ಮತ್ತು ಆ ಸಿಂಗರು ವಿಶಾಲ್ ಮಿಶ್ರಾ ಅಂತ ಅವರು ಕ್ರೇಜಿ ವಾಯ್ಸು. ಆ್ಯಂಡ್ ಅವ್ರ ಸಾಂಗ್ ಎಲ್ಲ ನಾನು ಕೇಳ್ತಾ ಇರ್ತೀನಿ. ಈ ಫಿಲಮ್ಗೆ ಅವ್ರ ಕೈಲಿ ಆಡಿಸಿದ್ದಾರೆ ಅಂತಂದಾಗ ನಾನು ಫುಲ್ಲು ಫಿಕ್ಸೇ ಆಗೋದೆ, ಪಕ್ಕ ಸಾಂಗ್ಸ್ಗಳಂತೂ ಮಸ್ತಾಗಿರ್ತವೆ ಅಂತ. ಸೊ ಕ್ರೇಜಿಯಾಗೈತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಲಿರಿಕ್ಸ್ ಆಗ್ಬೋದು ಆ್ಯಂಡ್ ಸಿಂಗರ್ ವಾಯ್ಸ್ ಲಿಟ್ರಲಿ ನೆಕ್ಸ್ಟ್. ನಾನೇನು ಆಡಬೇಕು ಅಂತ ಆಡ್ತಾ ಇಲ್ಲ, ನನಗೆ ಫೀಲ್ ಆಯ್ತೈತೆ ಆಡಬೇಕು ಅಂತ ಅಷ್ಟೇ. ಸ್ವಾರ್ಥಿನೂ ಯಾವತ್ತಾದ್ರೂ ತಾರಾ ಸುತಾರಿ ಅನ್ಸುತ್ತಾ? ಕಷ್ಟ ಅನ್ಸುತ್ತೆ. ಒಂದು ನಿಮಿಷ ರೀ. ಅಲ್ಲಿ ಪೋಸ್ಟರಲ್ಲಿ ನೀವು ನೋಡ್ಬೋದು, ಕಿಯಾರಾ ಅದ್ವಾನಿ ಅವ್ರದ್ದು ಪೋಸ್ಟರ್ ಐತೆ. ಅಂದರೆ ಲೈಕ್ ಸರ್ಕಸಲ್ಲಿ ಫುಲ್ಲು ಫೇಮಸ್ ಅಂತ ಅನಿಸುತ್ತೆ. ಈ ಪಿಗರ್ ಹೆಂಗೆ ಬಂತು ಮಧ್ಯಕ್ಕೆ? ನಿನ್ನಂತ ಸ್ವಾರ್ಥಿನೂ ಯಾವತ್ತಾದ್ರೂ ಸ್ವಾರ್ಥಿ ಅನ್ಸುತ್ತಾ? ಕಷ್ಟ ಅನಿಸುತ್ತೆ ಅಂದರೆ ಪ್ರೀತಿಗೆ ಬಿಡೋದಿಲ್ಲ ಅಂತ. ಬಟ್ ನೆಕ್ಸ್ಟ್ ಶಾರ್ಟು ಬಿದ್ದಾಯ್ತಲ್ಲ. ಓಹ್, ಈ ಲುಕ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಸೀರಿಯಸ್ಲಿ ಗೈಸ್, ಲಿಟ್ರಲಿ ನಮ್ಮ ಯಶ್ ಅವರ ಅಂತ ನನಗೆ ಒಂಥರ ಅನ್ನಿಸ್ತೈತೆ. ಸೀರಿಯಸ್ಲಿ ಕಮಿಟ್ಮೆಂಟ್ ಅಂತಂದರೆ ಹಿಂಗಿರ್ಬೇಕು ಗೈಸ್. ಲಿಟ್ರಲಿ ಏನಾದರೂ ಒಂದು ಹೊಸ್ತರಬೇಕು, ಹೊಸದು ವೆಯ್ಟ್ ಮಾಡ್ತಾಯಿದ್ದೀವಿ ಅಂದರೆ ಅದು ವರ್ತಿರಬೇಕು. ನಾನು ಹೇಳ್ತಲ್ವಾ, ನೀವು ಯಾರಿಗಾದರೂ ವೆಯ್ಟ್ ಮಾಡ್ಕೊಳ್ಳಿ, ನನಗೇನು ವರ್ತ್ ಅನ್ಸಲ್ಲ. ಯಶ್ ಅವ್ರಿಗೇನಾದ್ರು ನೀವು ವೆಯ್ಟ್ ಮಾಡಿದ್ರೆ ಒಂದು ವರ್ತಿರುತ್ತೆ, ಅಂದರೆ ಒಂದು ಬೆಲೆ ಇರುತ್ತೆ ಅದಕ್ಕೆ. ಏನೋ ಒಂಥರ ಬಿಡಿ, ಅದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಂಗೆ ಹೆಂಗೆ ಹೇಳೋದು ಗೊತ್ತಿಲ್ಲ ಬಿಡಿ. ಓದ್ಲೇದಾಗಿ ಕೆಲವೊಬ್ರಿಗೆ ಓವರ್ ಅನಿಸ್ತದೆ, ನಾನೇನು ಮಾಡೋಕ್ಕದ್ದು ಇರೋದೇ ಹೇಳೋದು. ನಾನು 10 ವರ್ಷ ಬಿಟ್ಕೊಂಡು ಮಾಡಿದ್ರು ನಾನು ಫಿಲಮ್ಗೆ ವೆಯ್ಟ್ ಮಾಡ್ತೀನಿ. ಯಶ್ ಅವ್ರಿಗೆ ಬೇಡ, 10 ವರ್ಷ ತನಕ ಪಿಕ್ಚರೇ ಬೇಡ, ಬರಲಿ, ಬಂದಾಗ ಮಾತ್ರ ಹಿಂಗಿರ್ತಾವೆ ಔಟ್ಪುಟ್ಗಳು ಅವನ ಅಜ್ಜಿ. ಸೀರಿಯಸ್ಲಿ ಗೈಸ್, ಈ ಶಾರ್ಟ್ ಮಾತ್ರ ಕ್ರೇಜಿಯಾಗೈತೆ. ಸೀರಿಯಸ್ಲಿ ಕ್ರೇಜಿಯಾಗಿದೆ ಗೈಸ್. ಇದು ಯಾವುದು ನಮ್ಮ ಕನ್ನಡನ ಅಂತ ಅನ್ಸುತ್ತೆ ಒಂದೊಂದ್ಸಲ ನೋಡಿ. ವಿಶಾಲ್ ಮಿಶ್ರಾ ಚಚ್ಚಿ ಮ್ಯೂಸಿಕ್.
ಈ ಸಾಂಗ್ ಬಂದಾಗ ಕೆಲವ್ರು ಫೀಲ್ ಆಗದೆ ಇರ್ಬೋದು, ಈಗ ವಿಡಿಯೋ ನೋಡಿದ್ಮೇಲಂತೂ ಸಿಕ್ಕಾಬಿಟ್ಟೆ ಫೀಲ್ ಆಗಿರುತ್ತೆ. ಸಾಂಗು ಎಷ್ಟು ಚೆನ್ನಾಗಿದೆ ಅಂತ ನನಗೆ ಆವಾಗಲೇ ಫೀಲ್ ಆಗಿಬಿಟ್ಟಿದ್ದು ಬಿಡಿ. ನಾನು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಗೀಟೋ ಎಲ್ಲ ಹಾಕಿ ಕೂತಿದ್ದೆ ಈ ಸಾಂಗ್ಗೆ. ಎಷ್ಟೊಂದು ಜನ ಇದರಲ್ಲಿ ಲಿರಿಕ್ಸ್ ಇಲ್ಲ, ಅದಿಲ್ಲ, ಏನೇನೋ ಮಾತಾಡ್ತಿದ್ರು. ಕೆಲವರೆಲ್ಲ ವೀಡಿಯೋಗಳೆಲ್ಲ ಏನೋ ಮಾಡ್ತಾ ಇರ್ತಾರೆ. ಸೀರಿಯಸ್ಸಾಗಿ ಸಖತ್ತಾಗಿದೆ ಗೈಸ್. ನೀವೇ ನೋಡಿದ್ರಿ. ನನಗೆ ಕಿಯಾರಾ ಅದ್ವಾನಿ ಅವ್ರದ್ದು ಆ ಇನೋಸೆನ್ಸ್ ಇದೆ ನೋಡಿ ಫೇಸು, ಲೈಕ್ ಈ ಶಾರ್ಟ್ಸಲ್ಲಂತೂ ಲಿಟ್ರಲಿ ನೆಕ್ಸ್ಟ್ ಲೆವೆಲ್. ಈ ಕಬೀರ್ ಸಿಂಗ್ ಅಂತ ಹೇಳಿದ್ನಲ್ಲ, ಆ ಮೂವಿಲಿ ಇವ್ರದ್ದೊಂಥರ ಡೀಸೆಂಟ್ ಕ್ಯಾರೆಕ್ಟರು. ಸೊ ಅದು ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡುತ್ತೆ. ಸೊ ಇದರಲ್ಲಿ ಅವ್ರದ್ದು ಇನೋಸೆನ್ಸ್, ಇದರಲ್ಲೂ ಕೂಡ ಕೆಲವೊಂದಷ್ಟು ಶಾರ್ಟ್ಸ್ ಇಲ್ಲಿ ತೆಗೆದಿದ್ದಾರೆ ನೋಡಿ, ಇದು ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತಾಯಿದ್ದೆ ಲಿಟ್ರಲಿ. ಆ್ಯಂಡ್ ಅಷ್ಟೇ ಆಪೋಸಿಟಾಗಿ ಯಶ್ ಅವ್ರು ಕೊಡ್ತಾ ಇರುವಂಥ ರಿಯಾಕ್ಷನ್ಸು ಕೂಡ ಇದೆ. ಅವ್ರು ಏನು ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದಾರೆ, ಲೈಕ್ ಕಣ್ಣಲ್ಲೇ ತಿಂದಾಕ್ಬಿಟ್ಟಿದ್ದಾರೆ ಗೈಸ್. ನನಗೇನೋ ಗೊತ್ತಿಲ್ಲ ಫಿಲಮಲ್ಲಿ ಯಾವ ಹೀರೋಯಿಂದು ಎಷ್ಟು ಪರ್ಸೆಂಟ್ ಇದೆಯೋ ನನಗೆ ಗೊತ್ತಿಲ್ಲ. ಇವರಿಬ್ಬರದು ಸ್ವಲ್ಪ ಜಾಸ್ತಿ, ಅಂದರೆ ಯಶ್ ಅವ್ರದ್ದು ಇದ್ದೇ ಇರುತ್ತೆ ಬಿಡಿ. ಈ ಕಿಯಾರಾ ಅದ್ವಾನಿ ಅವ್ರು ಇದ್ದಾರಲ್ಲ, ಅವ್ರದ್ದು ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿ ಇದ್ದರೆ ನನಗೆ ಸಿಕ್ಕಾಬಿಟ್ಟೆ ಖುಷಿ ಕೊಡುತ್ತೆ ಪರ್ಸ್ನಲಿ. ಓಕೆ, ಬಟ್ ಫಿಲಮ್ ಮುಗಿಯೋ ಟೈಮಲ್ಲಿ ಅಥವಾ ಇಂಟರ್ವಲಲ್ಲಿ ಇನ್ನೊಂದರಲ್ಲಿ ಯಶ್ ಅವ್ರಿಗೆ ಹಾಕ್ಬಿಟ್ಟು ಮಾಂಜ ಹಾಕ್ಬಿಟ್ಟು ಹೊಂಟೋದ್ರೆ ಕಷ್ಟ ಹೀರೋಯಿನ್ನು. ಆ ಥರ ಏನಾದ್ರು ಮಾಡಿದ್ರೆ ಸ್ವಲ್ಪ ಹರ್ಟ್ ಆಗುತ್ತೆ. ಯಾಕೆಂತಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ಇನ್ನೊಂದೆನ್ಸಾಗಿ ಕಾಣಿಸ್ತಾ ಇದೆ, ಅಷ್ಟೇ ಇಂಪ್ರೆಸಿವ್ ಆಗಿದೆ. ಬಟ್ ಫಿಲಮಲ್ಲಿ ಏನೇನು ಆಗ್ತವೆ ಅಂತ ಹೇಳೋಕ್ಕಾಗಲ್ಲ. ಇವರೇ ವಾಪಸ್ ತಿರ್ಕೋಬೋದು, ಫಿಲಮ್ ಹೀರೋಯಿನ್ ಆ್ಯಕ್ಟ್ರಸ್ಸೇ ಅಲ್ವಾ. ಆ ಇನ್ನೋಸೆನ್ಸೇ ಇದಾಗ್ಬೋದು, ವೈಲ್ಡ್ ಆಗ್ಬೋದು, ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಬಟ್ ನನಗಂತೂ ಫುಲ್ಲು ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿದ್ದೀನಿ ಆ್ಯಂಡ್ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡೋದಕ್ಕೆ. ಸೊ ಈಗ ಇಷ್ಟೊತ್ತು ನಾನು ಮಾತಾಡಿದ್ದು ನಾರ್ಮಲ್ ಒಂದು ಆಡಿಯನ್ಸ್ ಆಗಿ. ಇನ್ನು ಯಶ್ ಫ್ಯಾನಾಗಿ ಮಾತಾಡಿದ್ರೆ ಅವನ ಅಜ್ಜಿ ಕೂದಲಿಗೆ ಕಾಸು, ಏನು ಹೇಳಿ, ಆ ಹೇರ್ ಸ್ಟೈಲ್ಗೆ ಕಾಸು, ಮಾತಾಡೋಂಗಿಲ್ಲ, ಯಾರೂ ಮಾತಾಡೋಂಗಿಲ್ಲ, ಹೇರ್ ಸ್ಟೈಲ್ಗೆ ಕಾಸು. ರಾಕಿ ಬಾಯಿ ಅದು ಬಿಟ್ರೆ ಇನ್ನೇನು ಆಗೋದಿಲ್ಲ, ಅದು ಬಿಟ್ರೆ ಇನ್ನೇನು ಬರೋದಿಲ್ಲ, ಯಾವೂ ಇಲ್ಲ. ಈಗ ಬರ್ತದೆ ನೋಡಿ ಇವಾಗ. ನೆಕ್ಸ್ಟು ಎಲ್ಲ ಇದನ್ನೇ ಹಾಕ್ಕೊಡ್ಬೇಕು, ಎಲ್ಲ ಇದನ್ನೇ ಸ್ಟೇಟಸಲ್ಲಿ ಹಾಕೋಬೇಕು, ಆ ಥರ ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು ಇವಾಗ. ಅಟ್ ಪ್ರೆಸೆಂಟ್ ರಾಯಾ ಕ್ಯಾರೆಕ್ಟರ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದೆ. ಇನ್ನು ಮಿಕ್ಕಿದ್ದು ಟಿಕೆಟ್ ಕ್ಯಾರೆಕ್ಟ್ರು ಅವ್ರದ್ದು ಇನ್ನೂ ಬ್ಯಾಲೆನ್ಸ್ ಇದೆ. ಅವು ಸಾಂಗ್ಗಳು ಬಂದಾಗ ಗೊತ್ತಾಯ್ತವೆ. ಅದ್ರದ್ದು ಏನಾದ್ರು ವೀಡಿಯೋ ಅಂದರೆ ಲೈಕ್ ಆ ಕ್ಯಾರೆಕ್ಟ್ರದ್ದು ಒಂದು ಸಾಂಗ್ಗಳು ಇರ್ಬೋದಲ್ವ, ಗೊತ್ತಿಲ್ಲ. ಸೊ ಅಟ್ ಪ್ರೆಸೆಂಟ್ ಅಂತೂ ರಾಯಾ ಕ್ಯಾರೆಕ್ಟ್ರು ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ದರೂ ಕೂಡ ಇನ್ನೊಂದು ಸೈಡಲ್ಲಿ ಆ ಇನ್ನೋಸೆನ್ಸು, ಆ ಕಣ್ಣಲ್ಲೇ ಅದೊಂಥರ ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗೆ ಪರ್ಸ್ನಲಿ ಈ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತೈತೆ, ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಸಾಂಗು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ದೀನಿ. 5 ಸ್ಟಾರ್ಗೆ ಎಷ್ಟು ಸ್ಟಾರ್ ಕೊಡ್ತೀರಾ ಅಂತ ಕಮೆಂಟ್ ಹಾಕಿ. ನಾನಂತೂ 5ಕ್ಕೆ 5. ಅವನ ಅಜ್ಜಿ ಕಿತ್ಕೊಟ್ರು ಆಯಿತು, 10 ಕೊಡ್ತೀನಿ ನಾನು. ಬಾಯ್ ಗೈಸ್, ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಬಂದರೆ ಏನಾದರೂ ಅಪ್ಡೇಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಬಾಯ್.